ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುಧೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲ ಪ್ಲೀಸ್ ಲೈಕ್ಸು, ಕಮೆಂಟ್ಸು ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೀವು ಡೈಲಿ ಹಾಕಿ ಅಂತ ಇದ್ದೀರಾ. ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ, ಸಾರಿ. ಹಾಕ್ತೀನಿ, ಆದ್ರೂ ಟ್ರೈ ಮಾಡ್ತೀನಿ. ಏಯ್ ಹುಡುಗಿ, ಗೆಟ್ ಔಟ್ ಫ್ರಮ್ ಹಿಯರ್. ಸಾಕು ಆಯ್ತಲ್ಲ, ಡ್ರೆಸ್ಸಿಂಗ್ ಮಾಡಿ. ಮೊದಲು ಹೊರಗೆ ಹೋಗು ಇಲ್ಲಿಂದ ನೀನು ಎಂದಿದ್ದ ಜೋರಾಗಿಯೇ ಆಯುಷ್. ತನ್ನ ಧ್ವನಿ ನಡುಗದಿರುವಂತೆ ನೋಡಿಕೊಳ್ಳಲು ಹರಸಾಹಸ ಪಟ್ಟಿದ್ದ ಅವನು. ಅಯ್ಯ, ಇದೇ ನಿಂಗೆ ಆಡ್ತದೆ ದೊರೆ. ಸರಿಯಾಗಿ ಬ್ಯಾಂಡೇಜ್ ಹಾಕಕ್ಕೂ ಬಿಡ್ಲಿಲ್ವಲ್ಲ ಇದು. ಹಾಂ ಹೋಯ್ತೀನಿ. ಇನ್ನೇನು ಇಲ್ಲೇ ಗೂಟ ಹೊಡ್ಕೊಂಡು ಕುಂತಿರಕ್ಕೆ ಇದೇ ನಮ್ಮ ಮಾವನ ಮನೆನಾ? ಅದ್ಯಾಕೆ ಹಿಂಗೆ ಅರಚಬೇಕು ಇದು ಎಂದು ಗೊಣಗಿ ಮೂತಿ ಮುರಿದಿದ್ದಳು ಕುಂಕುಮ. ಅವನ ಮನಸ್ಸಿನ ತಳಮಳದ ಅರಿವಿಲ್ಲದೆ ಸರ್ರನೆ ಅವಳತ್ತ ತಿರುಗಿದ್ದ ಆಯುಷ್. ವಾಟ್, ಏನು ಹಾಗೆ ನೋಡ್ತಾ ನಿಂತ್ಬಿಟ್ಟೆ? ನಿಂಗೆ ಹೇಳ್ತಿರೋದು, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿಂಗೆ? ಹಾಂ, ಬ್ಲಡಿ ಎಂದು ದವಡೆ ಬಿಗಿದವನು. ನಿಂಗೆ ನನ್ನ ಬೈಯೋದು ಮುಗ್ದಿದ್ರೆ ಗೋ ಫ್ರಮ್ ಹಿಯರ್, ಗೆಟ್ ಔಟ್. ಮತ್ತೊಮ್ಮೆ ಗುಡುಗಿದ್ದ ಅವನು. ತಡಬಡಿಸಿ ಒಂದೇ ಉಸಿರಿಗೆ ಅಲ್ಲಿಂದ ಓಡಿಬಿಟ್ಟಿದ್ದಳು ಕುಂಕುಮ. ಬಾಗಿಲಿನ ಹತ್ತಿರ ಹೋದವಳನ್ನು ತಡೆದಿತ್ತು ಅವನ ಧ್ವನಿ. ಸ್ಟಾಪ್ ದೇರ್, ಕಮ್ ಹಿಯರ್ ಎಂದ ಅವನು. ಅವಳತ್ತ ನೋಡುವ ಸಾಹಸ ಮಾಡದೆ ನಿಧಾನಕ್ಕೆ ಅವನತ್ತ ಬಂದು ನಿಂತಿದ್ದಳು ಅವಳು. ಅಲ್ಲ, ನಿನಗೆ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಅನ್ನೋದು ಇದೆಯಾ? ನೀನು ಯಾಕೆ ಈ ಟೈಮಲ್ಲಿ ಇಲ್ಲಿಗೆ ಬಂದಿದ್ದೆ? ಇದು ಕಂಡು ಕಾಣದ ಊರು, ಮೇಲಾಗಿ ರಾತ್ರಿಯ ಸಮಯ. ನಿನಗೆ ಇದು ಹೊಸ ಫೀಲ್ಡ್ ಅಂತ ನೀನೇ ಹೇಳಿದೀಯಾ. ದೆನ್ ಯಾಕೆ ಇಂಥ ನಾನ್ಸೆನ್ಸ್ ಕೆಲಸ ಮಾಡ್ತೀಯಾ ನೀನು? ತೆಪ್ಪಗೆ ಅಲ್ಲೇ ಇದ್ದರೆ ಆಗ್ತಾ ಇರಲಿಲ್ವಾ? ಸಚ್ ಅ ಇರಿಟೇಟಿಂಗ್ ಗರ್ಲ್ ಯು ಆರ್. ಟೆಲ್ ಮೀ, ಯಾಕೆ ಬಂದೆ ನೀನು ಇಲ್ಲೆಲ್ಲ ಈ ಟೈಮಲ್ಲಿ? ಅವನ ಮಾತು ಕೇಳುತ್ತಿದ್ದವಳಿಗೆ ಸರ್ರನೆ ಏರಿತ್ತು ಕೋಪ. ಹ್ಞೂ ಸರ್, ನನಗೆ ಕಾಮನ್ ಸೆನ್ಸು ಏನೂ ಇಲ್ಲ. ಅದಕ್ಕೆ ಮತ್ತೆ ನಿಮ್ಮ ಕಂಪ್ನಿ ಅಂತ ದೊಡ್ಡ ಕಂಪ್ನೀಲಿ ಕೆಲಸ ಕೊಟ್ಟಿದ್ದಾರೆ ನನಗೆ. ಕೆಲಸ ಅಷ್ಟೇ ಸರ್ ನನಗೆ ಸಿಕ್ಕಿರೋದು ಇಲ್ಲಿ. ಈ ಇಡೀ ಕಂಪ್ನಿನೇ ನಂದಲ್ಲ ಅಲ್ವಾ? ನಾನು ಕೆಲಸನೇ ಮಾಡದೆ ತೆಪ್ಪಿಗೆ ಕುಂತ್ಕೊಳ್ಳೋಕ್ಕೆ. ಆಫ್ಟರ್ ಆಲ್ ನನ್ನ ಮೇಲಿನವರು ಹೇಳಿದ ಕೆಲಸ ಮಾಡೋ ವರ್ಕರ್ ನಾನು. ನನಗೂ ಭಯ ಇದೆ, ಗಾಬರಿ ಇದೆ ಈ ಟೈಮಲ್ಲಿ ಇಂಥ ಜಾಗಕ್ಕೆ ಬರೋಕ್ಕೆ, ಗೊತ್ತಾ? ಏನು ಮಾಡಲಿ ಸರ್, ನನಗೆ ಹೇಳಿದ ಕೆಲಸನ ನಾನು ಮಾಡಲೇಬೇಕಲ್ಲ, ಅದಕ್ಕೆ ಬಂದೆ. ಅಷ್ಟಕ್ಕೂ ನನಗೇನು ಕನಸು ಬೀಳುತ್ತಾ ಅವನು ಯಾವನೋ ತಲೆಕೆಟ್ಟ ಅಸಾಮಿ ನನ್ನ ಅಡ್ಡ ಹಾಕ್ತಾನೆ ಅಂತ? ದರಿದ್ರದವನು, ಅದೆಲ್ಲಿದ್ನೋ ಹಾಳಾದವನು ಬಂದು ಇಷ್ಟೆಲ್ಲ ಅವಾಂತರ ಮಾಡಿ ಓಡೋದ. ಅದ್ಯಾಕೆ ನನ್ನ ಬೆನ್ನು ಬಿದ್ದಿದ್ದಾನೋ ಕಾಣೆ ನನ್ನ ಗ್ರಾಚಾರಕ್ಕೆ. ಅಲ್ಲ, ನೀವ್ಯಾಕೆ ಸರ್ ಮಧ್ಯ ಬಂದಿದ್ದು? ನೋಡಿ ಈಗ ಏನಾಯಿತು ಅಂತ. ಮೂತಿ ಉಬ್ಬಿಸಿ ಬಡಬಡನೆ ಒದರಿಬಿಟ್ಟಿದ್ದಳು ಹುಡುಗಿ. ಅವಳ ಮಾತಿನ ಓಘಕ್ಕೆ ಅವಳ ಕಡೆಗೆ ತಿರುಗಿದವನು ಅವಳ ಮುಖವನ್ನೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದ ಆಯುಷ್ ಆಚಾರ್ಯ. ಪಟಪಟನೆ ಅವಳು ಮಾತನಾಡುತ್ತಿರುವಾಗ ಅವಳ ಮಾತಿಗೆ ತಕ್ಕಂತೆ ಹೊಡೆದುಕೊಳ್ಳುತ್ತಿದ್ದ ನೀಲ ಕಣ್ರೆಪ್ಪೆಗಳು, ಹವಳದಂಥ ತುಟಿಗಳ ಚಲನೆ, ತನ್ನ ಕೈಗಳನ್ನು ಅತ್ತಿತ್ತ ಆಡಿಸುತ್ತಾ ತನ್ನ ಬೊಗಸೆ ಕಂಗಳನ್ನು ಒಂದು ಸಲ ಅರಳಿಸಿ ಒಂದು ಸಲ ಸಂಕುಚಿಸಿ ಮಾತನ್ನು ಮುಂದುವರಿಸುತ್ತಿರುವ ಅವಳ ರೀತಿ, ಅವಳ ಪ್ರತಿಯೊಂದು ಹಾವಭಾವವನ್ನು ಕಣ್ಣು ಮುಚ್ಚದೇ ನೋಡುತ್ತಿದ್ದು ಬಿಟ್ಟಿದ್ದ ಆಯುಷ್ ಆಚಾರ್ಯ ಯಾವುದೋ ಅದ್ಭುತವನ್ನು ನೋಡುವಂತೆ ಮೂತಿ ಉಬ್ಬಿಸಿ ಮಾತು ನಿಲ್ಲಿಸಿದವಳು ಅವನತ್ತ ನೋಡಿದ್ದಳು ಹುಡುಗಿ. ತನ್ನನ್ನೇ ಎವೆಯಿಕ್ಕದೆ ನೋಡುತ್ತಿದ್ದವನ ನೋಟ ಅವಳಲ್ಲಿ ಕಂಪನವನ್ನು ಉಂಟು ಮಾಡಿತ್ತು ಸಣ್ಣದಾಗಿ. ಅವನ ನೋಟದ ಯಾವುದೋ ಒಂದು ಭಾವ ಅವಳನ್ನು ಸವರಿ ಅವಳನ್ನು ನಡುಗುವಂತೆ ಮಾಡಿತ್ತು. ಏನು ಅರ್ಥವಾಗಲಿಲ್ಲ ಅವಳಿಗೆ. ಥಟ್ಟನೆ ನೋಟ ಬದಲಿಸಿ ತಲೆ ತಗ್ಗಿಸಿದ್ದಳು ಕುಂಕುಮ, ತನ್ನ ನಡುಗುವ ಕೈಕಾಲುಗಳನ್ನು ಸಂಭಾಳಿಸುತ್ತಾ. ಈಗ ಎಚ್ಚೆತ್ತವನು ಸರ್ರನೆ ಅವಳಿಗೆ ಬೆನ್ನು ಹಾಕಿದ್ದ. ಗೆಟ್ ಔಟ್ ಫ್ರಮ್ ಹಿಯರ್ ನೌ. ಹೋಗು ಇಲ್ಲಿಂದ ಮೊದಲು, ಗಟ್ಟಿಯಾಗಿ ಹೇಳಿದ. ಮತ್ತೊಮ್ಮೆ ತನ್ನ ಭಾವನೆಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಹರಸಾಹಸ ಪಡುತ್ತಾ ಆಯುಷ್ ಆಚಾರ್ಯ. ಒಂದೇ ಉಸಿರಿಗೆ ಹೊರಗೋಡಿದ್ದಳು ಹುಡುಗಿ. ಹೊರಗೆ ಬಂದು ಉಸಿರು ಬಿಟ್ಟವಳು ಅವನ ರೂಮಿನತ್ತ ನೋಡಿ ಮೂತಿ ತಿರುಗಿಸಿದ್ದಳು. ಹೊರಗಡೆ ಬಂದು ಉಸಿರು ಬಿಟ್ಟು, ನಾನಿವ್ರ ಆಸ್ತಿನ ತಿಂದಾಕ್ಬಿಡ್ತೀನಿ ಅಲ್ಲಿ ಕೂತ್ಕೊಂಡು ಅನ್ನಂಗೆ ಆಡ್ತದೆ ದೊರೆ. ಡ್ರೆಸ್ಸಿಂಗ್ನ ಸರಿಯಾಗಿ ಮಾಡಿದ ಮೇಲೆ ನಾನು ಯಾಕಲ್ಲೇ ಕುಕ್ಕರ್ ಬಡಿತೀನಿ? ಇವ್ರು ಹಿಂಗೆ ಅರ್ಚೋದೇ ಬೇಡ. ನಾನೇ ಹೊರಗೆ ಬರ್ತಾ ಇರಲಿಲ್ವಾ? ಅದೇನು ಮನುಷ್ಯನೋ ಕಾಣೆ ದೇವುಡ ಎಂದು ಮೇಲೆ ನೋಡಿದ್ದಳು ಕುಂಕುಮ. ಹೆಂಗೆ ಹೇಳ್ತಾವ್ರೆ ನನಗೆಯ ನೋಡ್ದ? ಯಾಕೆ ಬಂದೆ ಇಲ್ಲಿಗೆ ಅಂತವ? ನನಗೇನು ತಲೆ ಕೆಟ್ಟೈತಾ? ಕೆಲಸ ಇಲ್ಲದೆ ಈ ಸಮಯದಾಗೆ ಇಲ್ಲೆಲ್ಲ ತಿರ್ಗಕ್ಕೆ? ಆಹಾಹಾಹಾ, ಮಾತಾಡೋದು ನೋಡು ಸಾಮ್ರಾಟ್ರು ಎಂದು ಗೊಣಗಿದ್ದಳು. ಹಾಂ, ಎಲ್ಲರೂ ಅಷ್ಟೇ ಯಾತಕ.
ತಮ್ಮ ಕೆಲಸ ಆಗ ತನಕ ಸುಮ್ಮನೆ ಇರ್ತಾರೆ. ಆದಮೇಲೆ ಅವ್ರ್ಯಾರೋ ನಾವ್ಯಾರೋ ಹಂಗೆ ಮಾಡ್ತಾರೆ. ಇವರಂತೂ ಕೇಳೋದೇ ಬೇಡ, ಮೊದಲೇ ದೊಡ್ಡ ಜನ, ಈ ನಕ್ಷತ್ರ ಲೋಕದ ಅಧಿಪತಿ, ಇವರು ಹಂಗಿರದೇ ಇದ್ದಾರಾ? ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅಷ್ಟೇಯ. ಮತ್ತೊಮ್ಮೆ ಅವನ ಆ ನೋಟದ ನೆನಪಾಗಿ ಉಸಿರಾಟದ ಗತಿ ತೀವ್ರವಾಯಿತು ಅವಳಿಗೆ. ಎದೆಗೆ ಕೈಕೊಟ್ಟು ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲು ನೋಡಿತ್ತು ಹುಡುಗಿ. ಥತ್, ಅದ್ಯಾಕಂಗೆ ನೋಡ್ತಾ ಇದ್ರು ದೊರೆ? ಏನೇನೂ ಅರ್ಥ ಆಯ್ತಾ ಇಲ್ಲ ನನಗೆ, ಎಲ್ಲ ನನ್ನ ಕರ್ಮ ಎಂದುಕೊಂಡು ರೀನಾ ಹೇಳಿದ ಕೆಲಸ ನೆನಪಾಗಿ ಅತ್ತ ಓಡಿದ್ದಳು ಕುಂಕುಮ. ಹುಡುಗಿಯನ್ನು ಕಳಿಸಿ ಅಲ್ಲೇ ದೊಪ್ಪನೆ ಕುಳಿತು ಬಿಟ್ಟಿದ್ದ ಸೋತವನಂತೆ ಆಯುಷ್ ಆಚಾರ್ಯ. ಥತ್, ಏನಾಗ್ತಾ ಇದೆ ನನಗೆ? ಯಾಕೆ? ವೈ ಮೀ? ನನಗೇ ಯಾಕೆ? ಛೇ, ಈ ಹುಡುಗಿ ನನ್ನ ಗ್ರಾಚಾರ ಕೆಟ್ಟು ನಕ್ಷತ್ರಕ್ಕೆ ಜಾಯ್ನ್ ಆಗಿದ್ದಾಳೆ ಅನಿಸುತ್ತೆ. ಇವಳಿಂದ ನಾನು ಹುಚ್ಚನಾಗದೇ ಇದ್ದರೆ ಸಾಕಾಗಿದೆ. ನಾನ್ ಸೆನ್ಸ್ ಗರ್ಲ್. ಯಾಕಾದರೂ ನನ್ನ ಕಣ್ಣಿಗೆ ಬೀಳ್ತಾಳೋ? ಯಾವಾಗ ನೋಡಿದರೂ ಏನಾದರೂ ಒಂದು ಎಡವಟ್ಟು ಮಾಡ್ತಾನೇ ಇರ್ತಾಳೆ. ಬ್ಲಡಿ ಇರಿಟೇಟಿಂಗ್ ಗರ್ಲ್. ನನ್ನ ಕರ್ಮಕ್ಕೆ ನನ್ನ ಕಣ್ಣಿಗೆ ಬೀಳುತ್ತೆ ಎಲ್ಲವೂ. ತನ್ನ ಸನಿಹದಲ್ಲೇ ಕಂಡ ಅವಳ ಮೋಹಕ ರೂಪ ಮತ್ತೆ ಕಣ್ಮುಂದೆ ಬಂದಂತಾಗಿ ಬೆವರಿ ಹೋದ ಆಯುಷ್ ಆಚಾರ್ಯ. ಅಂತಹ ತಣ್ಣನೆಯ ವಾತಾವರಣದಲ್ಲೂ ಡ್ಯಾಮಿಟ್, ಬ್ಲಡಿ ನಾನ್ಸೆನ್ಸ್ ಎಂದು ಗೊಣಗಿದವನೇ ಹಣೆಯ ಮೇಲೆ ಸಾಲುಗಟ್ಟಿದ್ದ ಬೆವರಿನ ಹನಿಗಳನ್ನು ಒರೆಸಿಕೊಂಡಿದ್ದ ಅವನು ಕಷ್ಟಪಟ್ಟು. ಹುಡುಗಿ ಬ್ಯಾಂಡೇಜ್ ಮಾಡಿದ್ದ ಅವನ ಕೈಯ ಮಣಿಕಟ್ಟಿನ ಮೇಲ್ಭಾಗ ವಿಪರೀತ ನೋಯುತ್ತಿತ್ತು ಅವನಿಗೆ. ಹಲ್ಲು ಕಚ್ಚಿ ನೋವನ್ನು ಸಹಿಸುತ್ತಿದ್ದ ಆಯುಷ್. ಆ ನೋವಿಗಿಂತಲೂ ಮನಸ್ಸಿನ ವೇದನೆ ಹಿಂಸೆ ನೀಡುತ್ತಿತ್ತು ಅವನಿಗೆ. ಏನು ಮಾಡಬೇಕು ಎಂದೇ ತಿಳಿಯದೆ ಚಡಪಡಿಸಿ ಹೋದ ಆಯುಷ್ ಆಚಾರ್ಯ. ಗೋ ಟು ಹೆಲ್ ಎಂದು ಅರಚಿ ಕುಳಿತಲ್ಲಿಂದ ಎದ್ದು ಅತ್ತಿಂದಿತ್ತ ಶತಪಥ ತಿರುಗತೊಡಗಿದ್ದ. ಅಸಹನೆ, ಕೋಪ, ಅಸಹಾಯಕತೆಯಿಂದ ತನ್ನ ಮೇಲೆಯೇ ಕೋಪ ಬರುತ್ತಿತ್ತು ಅವನಿಗೆ. ಸ್ವಲ್ಪ ಸಮಯದ ನಂತರ ತನ್ನ ಮನಸ್ಸನ್ನು ತನ್ನನ್ನು ತಾನು ಸಂಭಾಳಿಸಿಕೊಂಡಿದ್ದ ಅವನ ಸ್ವಭಾವವೇ ಅದು. ತನಗೆ ಏನಾದರೂ ಮಾಡಬೇಕು ಎಂದಿದ್ದರೆ ಯಾವುದೇ ಕಾರಣಕ್ಕೂ ಮಾಡದೆ ಬಿಡುವವನೇ ಅಲ್ಲ ಅವನು. ತನಗೆ ಬೇಡ ಎಂದಿದ್ದನ್ನು ಮತ್ತೆಂದೂ ಕಣ್ಣೆತ್ತಿ ನೋಡಿದ ಉದಾಹರಣೆ ಇಲ್ಲ. ಅವನ ಈ ಸ್ವಭಾವವೇ ಅವನನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿತ್ತು ಎಂದರೆ ತಪ್ಪಲ್ಲ. ಈಗ ಅವನಿಗಿರುವ ತಲೆನೋವು ಎಂದರೆ ತಾನು ಈಗ ಸ್ಟೇಜ್ ಮೇಲೆ ಹೇಗೆ ಹೋಗುವುದು ಎಂಬುದು. ತಾನು ಈಗ ಇರುವ ಸ್ಥಿತಿಯಲ್ಲಿ ಇದು ಬೇರೆಯವರಿಗೆ ತನ್ನ ಪರಿಸ್ಥಿತಿ ಗೊತ್ತಾಗದಂತೆ ಮ್ಯಾನೇಜ್ ಮಾಡುವುದು ಕಷ್ಟವೇ. ಬಟ್ ಇಟ್ಸ್ ಇಂಪಾರ್ಟೆಂಟ್. ಎಟ್ ಎನಿ ಕಾಸ್ಟ್ ಐ ಹ್ಯಾವ್ ಟು ಮ್ಯಾನೇಜ್. ಎಸ್ ಎಂದುಕೊಂಡ ಆಯುಷ್ ಆಚಾರ್ಯ. ತಾನು ತನ್ನ ಬಟ್ಟೆಯನ್ನೆಲ್ಲ ತಂದಿದ್ದ ಸೂಟ್ಕೇಸ್ ತೆಗೆದಿದ್ದ. ನಾನು ಈಗ ಸ್ಟೇಜ್ಗೆ ಹೋಗಬೇಕು ಅಂದರೆ ನನ್ನ ಕೈ ಫುಲ್ ಕವರ್ ಆಗಿರಬೇಕು. ನನ್ನ ಕೈಗೆ ಹಾಕಿರುವ ಬ್ಯಾಂಡೇಜ್ ಯಾರ ಕಣ್ಣಿಗೂ ಬೀಳಬಾರ್ದು. ಅದಾಗಬೇಕು ಅಂದರೆ ನಾನು ಫುಲ್ ತೋಳಿನ ಶರ್ಟ್ ಧರಿಸಿ ಸ್ಟೇಜ್ಗೆ ಹೋಗಬೇಕು ಎಂದುಕೊಂಡು ಅವನಿಗೆಂದು ಡಿಸೈನರ್ಸ್ ಡಿಸೈನ್ ಮಾಡಿದ್ದ 10 ಔಟ್ಫಿಟ್ಗಳನ್ನು ನೋಡಿದ್ದ ಆಯುಷ್. ಅದರಲ್ಲಿ ಒಂದು ಉದ್ದನೆಯ ತೋಳಿನ ಶೇರ್ವಾನಿಯನ್ನು ಎತ್ತಿಕೊಂಡ. ಎಸ್, ದಿಸ್ ಈಸ್ ಗುಡ್. ಹೇಗೂ ಇಂಡೋ ವೆಸ್ಟರ್ನ್ ಸ್ಟೈಲ್ ಹಾಕಿದಾರಲ್ಲ ಮಾಡೆಲ್ಸ್, ನಾನು ಈ ಶೇರ್ವಾನಿ ಟೈಪ್ ಪ್ಯಾಂಟ್ ಹಾಕಿದರೆ ಸರಿ ಹೋಗುತ್ತೆ ಎಂದುಕೊಂಡು ಎತ್ತಿಕೊಂಡ ವಿಧಾನ್. ದೇವಡ, ನಮ್ಮ ಸುಂದ್ರಿ ಹೇಳಿದ ಕೆಲಸ ಮಾಡಿಬಿಟ್ಟು ಅವಳ ಹತ್ರಕ್ಕೆ ಹೋಗ್ಬೇಕಿತ್ತು. ನಾನು ಮರ್ತೇ ಹೋಗ್ಬಿಟ್ಟದೆ ನನಗೆ. ಎಲ್ಲ ಸಾಮ್ರಾಟರಿಂದನೇಯ ಎಂದುಕೊಂಡವಳು ತಲೆಗೆ ಮೊಟಕಿಕೊಂಡಳು ಕುಂಕುಮ. ಅಲ್ಲ ಅಲ್ಲ ತಪ್ಪಾಯಿತು ದೇವಡ, ಎಲ್ಲ ದರಿದ್ರದೋನಿಂದನೇಯ. ಎಲ್ಲಿದ್ನೋ ಹಾಳಾದ ಗುಮ್ಮ. ಅಲ್ಲ, ಬೆನ್ನಿಗೆ ಬೀಳಕ್ಕೆ ಬ್ಯಾರೆ ಯಾರೂ ಸಿಗಲಿಲ್ವಾ ಅದಕ್ಕೆ? ನನ್ನಂಥ ಗಮಾರಿನೇ ಬೇಕಿತ್ತಾ? ಹೈಫೈ ಸುಂದ್ರಿರು ಬೇಜಾನವರಲ್ಲ ಇಲ್ಲಿ. ನನಗೆ ಒಳ್ಳೆ ಬೇತಾಳದಂಗೆ ಬೆನ್ಬಿದ್ದವನಲ್ಲ ಎಂದು ಗೊಣಗಿಕೊಳ್ಳುತ್ತಲೇ ಹೋಗಿ ಅವಳು ಕೊಟ್ಟಿದ್ದ ಬ್ಯಾಗ್ ರೂಮಿನಲ್ಲಿ ಇಟ್ಟು ಬಂದಷ್ಟೇ ವೇಗವಾಗಿ ಹೊರಬಂದಿದ್ದಳು ಹುಡುಗಿ. ಓಡು ನಡಿಗೆಯಲ್ಲಿ ಸ್ಟೇಜ್ ಮುಂದೆ ನಡೆದಿದ್ದಳು. ನೀಲಿ ಬಣ್ಣದ ಇವನಿಗೆಂದೇ ಡಿಸೈನ್ ಮಾಡಿರುವ ಗ್ರ್ಯಾಂಡ್ ಶೇರ್ವಾನಿ ಅವನ ಅಜಾನುಬಾಹು ಮೈಕಟ್ಟನ್ನು ಅಪ್ಪಿದೆ. ಮೇಲಿನಿಂದ ಒಂದು ಜರಿ ವರ್ಕ್ ಇರುವ ರೇಷ್ಮೆಯ ಶಾಲ್ ಕತ್ತಿಗೆ ಸುತ್ತಿದ್ದಾನೆ. ಯಾವುದೋ ರಾಜಕುಮಾರನಂತೆ ಕಾಣಿಸುತ್ತಿದ್ದಾನೆ ಆ ದಿರಿಸಿನಲ್ಲಿ ಆಯುಷ್ ಆಚಾರ್ಯ. ಮೊದಲೇ 1000 ಜನರಿದ್ದರೂ ಎದ್ದು ಕಾಣುವಂತಹ ರೂಪ, ದೇಹದಾರ್ಢ್ಯ ಅವನದು. ಈಗಂತೂ ಈ ದಿರಿಸಿನಲ್ಲಿ 1,00,000 ಜನರಿದ್ದರೂ ಎದ್ದು ಕಾಣುವಂತಿದ್ದಾನೆ ಅವನು. ಒಮ್ಮೆ ತನ್ನ ಮಗಳತ್ತ ನಡೆದು ಅವಳ ತಲೆ ನೇವರಿಸಿ ಗಂಭೀರವಾಗಿ ರೂಮಿನಿಂದ ಹೊರಬಂದು ಸ್ಟೇಜ್ನತ್ತ ಹೆಜ್ಜೆ ಹಾಕಿದ್ದ ಆಯುಷ್ ಆಚಾರ್ಯ. ಓಡಿದಂತೆ ನಡೆಯುತ್ತಾ ಏನೇನೋ ಮೇಲೆ ನೋಡಿಕೊಂಡು ಗೊಣಗುತ್ತಾ ಬರುತ್ತಿದ್ದವಳು ಸೀದಾ ಆಯುಷ್ ಆಚಾರ್ಯನ ತೋಳಿನಲ್ಲಿದ್ದಳು ಕುಂಕುಮ. ಅವನ ರೂಮಿನಿಂದ ಆಗತಾನೇ ಹೊರಬಂದು ಬಾಗಿಲು ಹಾಕಿ ಇತ್ತ ತಿರುಗಿ ತಾನು ಕೊರಳಿಗೆ ಹಾಕಿದ್ದ ಶಾಲ್ ಸರಿಪಡಿಸುತ್ತಿದ್ದ.
ಅತ್ತಲಿಂದ ತನ್ನದೇ ಲೋಕದಲ್ಲಿ ವಿಹರಿಸುತ್ತಾ ಬರುತ್ತಿದ್ದ ಹುಡುಗಿಗೆ ಇವನು ನಿಂತಿರುವ ಅರಿವಿಲ್ಲ. ಓಡಿದಂತೆಯೇ ಬರುತ್ತಿದ್ದವಳು ಎಡವಿದ್ದಳು. ಅವನಿಗೆ ಬೆಚ್ಚಿ ತಿರುಗಿದವನು ಅವಳು ಬೀಳದಂತೆ ಅವಳ ಸೊಂಟ ಹಿಡಿದು ತಡೆದಿದ್ದ. ಕೈ ನೋವಿತ್ತಲ್ಲ. ನೋವಿನಿಂದ ಒಮ್ಮೆ ಮುಖ ಹಿಂಡಿ ತನ್ನ ತೋಳಿನಲ್ಲಿ ಇದ್ದವಳತ್ತ ದೃಷ್ಟಿ ಬೀರಿದ್ದ ಆಯುಷ್ ಆಚಾರ್ಯ. ಕಣ್ಣನ್ನ ಗಾಬರಿಗೋ ಭಯಕ್ಕೋ ಅಥವಾ ಆಶ್ಚರ್ಯಕ್ಕೋ ಊರಗಲ ಅರಳಿಸಿ ಅವನನ್ನೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ಹುಡುಗಿ. ದೇವುಡಾ, ಇವರು ನಿಜವಾಗಿಯೂ ನಮ್ಮ ಸಾಮ್ರಾಟರೇ? ನಿಜವಾಗಿ ಯಾವುದೋ ಅರಮನೆಯ ಸಾಮ್ರಾಟರಂತೆಯೇ ಕಾಣಿಸ್ತಾವ್ರಲ್ಲ. ಈ ಬಟ್ಟೆನಾಗೆ ಎಷ್ಟು ದಿವಿನಾಗವ್ರೆ ದೊರೆ ಎಂದುಕೊಂಡು ಅವನನ್ನೇ ನೋಡುತ್ತಿತ್ತು ಹುಡುಗಿ. ಅವನು ಹಾಕಿದ್ದ ವಿದೇಶಿ ಸೆಂಟಿನ ಹಿತವಾದ ಘಮ ಅವಳ ಮೂಗು ಸೋಕಿ ಮನಸ್ಸಿಗೆ ಮುದ ನೀಡುತ್ತಿತ್ತು. ತಾನು ಅವನ ಹಿಡಿತದಲ್ಲಿ ಇದ್ದೇನೆ ಎನ್ನುವುದನ್ನೇ ಮರೆತಿದ್ದಳು ಅವಳು. ಅವನು ನೋವಿನಿಂದ ಮುಖ ಹಿಂಡಿದವನು ತನ್ನ ತೋಳ ಹಿಡಿತದಲ್ಲಿದ್ದವಳ ಅರಳಿದ ಕಂಗಳ ಮೋಡಿಗೆ ಸಿಲುಕಿಬಿಟ್ಟಿದ್ದ. ಕಣ್ಣು ಮುಚ್ಚದೆ ಅವನನ್ನೇ ನೋಡುತ್ತಿದ್ದ ಅವಳ ಆ ನೋಟ ಅವನಲ್ಲಿ ಯಾವುದೋ ಸಂಚಲನವನ್ನು ಉಂಟು ಮಾಡಿತ್ತು. ನೋವು ಕೂಡ ಮರೆತು ಬಿಟ್ಟಿತ್ತು ಅವನಿಗೆ. ತನ್ನ ಹಿಡಿತದಲ್ಲಿದ್ದವಳನ್ನು ಬಾಗಿಲಿಗೆ ಹೊರಗಿಸಿದ್ದ ಆಯುಷ್ ಆಚಾರ್ಯ. ವಾಟ್, ಏನು ಹಂಗೆ ನೋಡ್ತಾ ಇದೀಯಾ? ನನ್ನ ಮುಖದಲ್ಲಿ ಅಂಥದ್ದೇನಿದೆ ಹಾಂ? ಅವಳನ್ನೇ ನೋಡುತ್ತಾ ಯಾವುದೋ ಮತ್ತಿನಲ್ಲಿರುವಂತೆ ಮೋಹಕವಾಗಿ ಪ್ರಶ್ನಿಸಿದ್ದ ಪಿಸುಗುಟ್ಟಿದಂತೆ. ಅವನ ಉಸಿರು ಅವಳ ಮುಖವನ್ನು ಸೋಕಿ ಬೆಚ್ಚಿ ಇಹಕ್ಕೆ ಮರಳಿದ್ದಳು ಹುಡುಗಿ. ಸರ್ರನೆ ನೋಟ ತಗ್ಗಿಸಿ ತಾನಿರುವ ಸ್ಥಿತಿಯನ್ನು ನೋಡಿ ಬೆಚ್ಚಿದಳು. ಬಾಗಿಲಿಗೆ ಹೊರಗಿದ್ದಾಳೆ. ಅವಳ ಅತ್ಯಂತ ಸನಿಹದಲ್ಲಿ, ಉಸಿರಿಗೆ ಉಸಿರು ಸೋಕುವಷ್ಟೇ ಸನಿಹದಲ್ಲಿ ಬಾಗಿಲಿಗೆ ತನ್ನ ಕೈ ಆನಿಸಿ ನಿಂತಿದ್ದಾನೆ. ಅವಳನ್ನೇ ಮೋಹಕವಾಗಿ ನೋಡುತ್ತಾ ಆಯುಷ್ ಆಚಾರ್ಯ. ಎದೆ ನಡುಗಿತು ಅವಳಿಗೆ. ಅವಳ ಚಡಪಡಿಕೆ ಕದಲುವಿಕೆಯಿಂದ ಇಹಕ್ಕೆ ಮರಳಿದ್ದ ಆಯುಷ್ ತಲೆ ಕೊಡವಿ ಕೋಪದಿಂದ ದವಡೆ ಬಿಗಿದು ಅವಳನ್ನೇ ಸುಟ್ಟು ಬಿಡುವಂತೆ ನೋಡಿದ್ದ. ತನ್ನ ಸನಿಹದಲ್ಲಿದ್ದ ಅವಳ ಕೆನ್ನೆಯನ್ನು ತನ್ನ ಕೈಯಲ್ಲಿ ಗಟ್ಟಿಯಾಗಿ ಹಿಡಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟಿದ್ದ. ಬೆಂಕಿಯುಗುಳುವಂತೆ ಕೆಂಪಗಾಗಿದ್ದ ಅವನ ಕಂಗಳನ್ನು ಅತಿ ಸನಿಹದಿಂದ ನೋಡಿ ಭಯದಿಂದ ನಡುಗಿ ಹೋದಳು ಕುಂಕುಮ. ಇದ್ಯಾಕೆ ಹಿಂಗೆ ನೋಡ್ತಾವ್ರೆ ದೊರೆ? ಅವನ ನೋಟ, ಅದರಲ್ಲಿನ ಭಾವ ಅವಳಿಗೆ ಅರಿಯದ ಭಾವೋದ್ವೇಗ ಉಂಟು ಮಾಡಿತ್ತು. ಸರ್ರನೆ ತಲೆ ತಗ್ಗಿಸಿ ಮಿಸುಕಾಡಿದ್ದಳು ಕುಂಕುಮ. ಬಾಗಿಲಿಗೆ ಕೈ ಆನಿಸಿ ತನ್ನ ಮುಂದೆ ನಿಂತಿದ್ದ ಹುಡುಗಿಯ ಮುದ್ದು ಮುಖ, ಆಕರ್ಷಕ ಕಪ್ಪು ಕಂಗಳ ನೋಟ, ದುಂಡುಗೆನ್ನೆಯ ನುಣುಪು, ಹಾರಾಡುತ್ತಿದ್ದ ಮುಂಗುರುಳ ವನಪು, ಅವಳ ಉಸಿರಿನ ಬಿಸುಪು, ಎಲ್ಲದರ ಮೋಡಿಗೆ ಸಿಲುಕಿ ಅವನು ಅವನಾಗಿಯೇ ಇರಲಿಲ್ಲ ಆಯುಷ್ ಆಚಾರ್ಯ. ಅವಳ ಮಿಸುಕುವಿಕೆ ಕದಲುವಿಕೆಯಿಂದ ಇಹಕ್ಕೆ ಮರಳಿದ್ದ, ತಲೆ ಕೊಡವಿದ, ಅವಳನ್ನೇ ದಿಟ್ಟಿಸುತ್ತಿದ್ದವನ ಮುಖಭಾವ ಕ್ಷಣ ಮಾತ್ರದಲ್ಲಿ ಬದಲಾಗಿ ಹೋಗಿತ್ತು. ರೌದ್ರತನವೇ ಮೈಮೆತ್ತಿ ನಿಂತಂತಿತ್ತು ಈಗ ಅವನ ಮುಖದ ಮೇಲೆ. ದವಡೆಗಳು ಬಿಗಿದಿದ್ದವು. ಕಂಗಳು ಕೆಂಡವನ್ನೇ ಉಗುಳುತ್ತಿವೆಯೇನೋ ಎನ್ನುವಷ್ಟು ಕೆಂಪಗಾಗಿ ಬಿಟ್ಟಿದ್ದವು. ಮುಷ್ಟಿ ಬಿಗಿದಿತ್ತು. ನೋವಿನ ಅರಿವು ಈಗಲೂ ಆಗಲಿಲ್ಲ ಅವನಿಗೆ. ಮುಷ್ಟಿ ಹಿಡಿದು ಬಾಗಿಲಿಗೆ ಗುದ್ದಿದವನು ತನ್ನ ಎದುರಿಗೆ ನಿಂತಿದ್ದ ಹುಡುಗಿಯ ಕೆನ್ನೆಯನ್ನು ಗಟ್ಟಿಯಾಗಿ ತನ್ನ ಕೈಯಲ್ಲಿ ಹಿಡಿದು ಬಿಟ್ಟಿದ್ದ ಅದೇ ಕೋಪದಲ್ಲಿ. ಅವನ ಈ ರೀತಿಯ ದಿಢೀರ್ ದಾಳಿಗೆ ಬೆಚ್ಚಿ ಬಿದ್ದಿದ್ದಳು ಕುಂಕುಮ. ನಿಗಿ ಕೆಂಡದಂತಿರುವ ಅವನ ಕಂಗಳನ್ನು ಕಂಡು ಬೆದರಿ ಹೋದಳು ಹುಡುಗಿ. ಅವನ ಹಿಡಿತದಲ್ಲಿರುವ ಅವಳ ಕೆನ್ನೆಗಳು ವಿಪರೀತ ನೋಯತೊಡಗಿದ್ದವು. ಏನಾಯಿತು ಇದ್ದಕ್ಕಿದ್ದ ಹಾಗೆ ಅವನಿಗೆ ಎಂದು ಅವಳಿಗೆ ಅರ್ಥವಾಗಲಿಲ್ಲ. ನೋವಿಗೆ ಕಣ್ಣು ತುಂಬಿತ್ತು ಅವಳಿಗೆ. ಏಯ್ ಹುಡುಗಿ, ನೀನು ಇರೋದೇ ಹೀಗ, ಅಥವಾ ನನ್ನನ್ನು ಕಂಡು ಬೇಕು ಅಂತಾನೆ ಹೀಗೆ ಮಾಡ್ತೀಯಾ ಹಾಂ ಎಂದು ಹಲ್ಲು ಕಚ್ಚಿ ಕೇಳಿದವನು ವ್ಯಂಗ್ಯ ನಗು ನಕ್ಕು ಬಿಟ್ಟಿದ್ದ ಆಯುಷ್ ಆಚಾರ್ಯ.